ಮುಸ್ಲಿಂ ಪರ ನಾವೆಷ್ಟು ಕೆಲಸ ಮಾಡಿದರೂ ಕೂಡ ಅವರು ನಮಗೆ ಮತ ಹಾಕೋದಿಲ್ಲ. ಈ ಮಾತು CT ರವಿ ಅವರು ಹೇಳಿದ್ದಾರೆ. ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ಬಂದಿದೆ. ಕಲಬುರಗಿಯಲ್ಲಿ ಈ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿ ಮುಸ್ಲಿಂ ಪರ ನಾವೆಷ್ಟೇ ರೀತಿಯಾದ ಕೆಲಸ ಮಾಡಿದ್ರು ಕೂಡ ಅವರು ನಮಗೆ ಮತ ಹಾಕೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಅವರ ಜೊತೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಮುಸ್ಲಿಂ ಪರವಾಗಿ ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ಅವರು ನಮಗೆ ಮತ ಹಾಕೋದಿಲ್ಲ ಎಂದು ಸ್ಪಷ್ಟವಾಗಿ CT ರವಿ ಅವರು ಇಂದು ಹೇಳಿಕೆಯನ್ನು ನೀಡಿದ್ದಾರೆ. ಇಂದು ಕಲಬುರಗಿಯಲ್ಲಿ ನಡೆದ ಮಾಧ್ಯಮದಲ್ಲಿ ಮಾತನಾಡಿ ಇಂದಿನ ಉಪಚುನಾವಣೆ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ್ ಮತ್ತಿಮೂಡು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ನೋಡಬೇಕು, ಇನ್ನು ಈಗ ಚನ್ನಪಟ್ಟಣ ಅದು ನಗರದ ವೋಟ್ ಆಗಿದ್ದರೆ ಸ್ವಾಭಾವಿಕವಾಗಿ 15ರಿಂದ 20 ಸಾವಿರ ಕಾಂಗ್ರೆಸ್ಸಿಗೆ ಲೀಡ್ ಬರುತ್ತೆ ಡೆಮೋಗ್ರಫಿ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು. ಅಲ್ಲಿರುವಂಥ ಜನಸಂಖ್ಯೆಯ ಕಾರಣಕ್ಕೆ, ಅಲ್ಲಿರುವಂಥ ಮುಸ್ಲಿಂ ಜನರ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು. ಇನ್ನು ಸಿಗ್ಗಾಂವ್ ನಮಗೆ ಹಿನ್ನಡೆ ಅನಿರೀಕ್ಷಿತ. ಸಿಗ್ಗಾಂವ್ ಹಿನ್ನಡೆ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಎಲ್ಲಿಯ ಓಟು ಅದು ಟೌನಿಂದು, ಟೌನ್ನಲ್ಲಿ ಮತ್ತು ಸಿಗ್ಗಾಂವ್ ಮತ್ತು ಸವಣೂರು ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಅವರು ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ನಮ್ಗೆ ಅವ್ರು ಓಟ್ ಹಾಕಲ್ಲ. ನಾವು ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳ್ತೀವಿ. ಒಗ್ಗೂಡಿ ಕೊಟ್ಟಿರುವಂಥ ಸಂವಿಧಾನ ವಿರುದ್ಧವಾಗಿರುವಂಥ ಅಧಿಕಾರ ಏನಿದೆಯಲ್ಲ ಅದನ್ನು ರದ್ದುಪಡಿಸ್ಬೇಕು ಅಂತ ಹೇಳ್ತೀವಿ. ಓಲೈಕೆ ನಾವು ಮಾಡಲ್ಲ. ಆ ಕಾರಣಕ್ಕೆ ಅವ್ರು ನಮಗೆ ಓಟ್ ಹಾಕಲ್ಲ. ಹಾಗಾಗಿ ಅದು ಪೂರ್ಣ ಎಣಿಕೆ ಆಗೋವರೆಗೂ ನಾವು ನಿರೀಕ್ಷೆ ಇಟ್ಕೊಂಡೇ ಕಾಯ್ತೀವಿ. ಅದ್ರ ಒಂದು ಗ್ಯಾರಂಟಿ ಕೊಡ್ತೀವಿ, ತೀರ್ಪು ಏನೇ ಬಂದರೂ ಅದನ್ನು ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ. ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಗೆದ್ದರೆ ಜನಾದೇಶ ಅಂತಾರೆ. ಈಗ ನೋಡಿ, ಕರ್ನಾಟಕದಲ್ಲಿ ಅವರು 3 ಸೀಟ್ ಗೆದ್ದುಬಿಟ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟು ಜನಾದೇಶ, ಈ ಸರ್ಕಾರಕ್ಕೆ ಕೊಟ್ಟು ಜನಾದೇಶ ಅಂತಾರೆ. ಸೋತ್ರೆ EVM ಸರಿ ಇಲ್ಲ ಅಂತ ಹೇಳ್ತಾರೆ. ಈ ತಲೆ ಸರಿ ಇರೋರು ಯಾರು ಹಿಂಗೆ ಮಾತಾಡಲ್ಲ. ಸ್ವಲ್ಪ 1 ಸುತ್ತು 2 ಸುತ್ತು 3 ಸುತ್ತು ಹೆಚ್ಚು ಕಡಿಮೆ ಇದ್ದವ್ರು ಮಾತ್ರ ಫಲಿತಾಂಶ ಬಂದಾಗೆಲ್ಲ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ನಾವು ಹಂಗೇನು ಮಾತಾಡಲ್ಲ. ನಾವು ಸಮನಾಗಿ ಸ್ವೀಕಾರ ಮಾಡ್ತೀವಿ, ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ. ಇನ್ನಷ್ಟು ಬ್ಯೂರೋ ರಿಪೋರ್ಟ್, ಅಜಯ್ ತರ್ಜುಲು, ಕನ್ನಡ ನ್ಯೂಸ್, ಕಲಬುರಗಿ.